ಪಾಯಿಂಟ್ ನಲ್ಲಿ ಅಗೆತಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 6ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಹಾಗಾಗಿ 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗತ್ತಾ? ಒಟ್ಟಲ್ಲಿ ಈ ಒಂದು ಸಮಾಧಿಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ಜಾಗಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಅಗೆತ ನಡೀತಾ ಇರ್ತಕ್ಕಂಥದ್ದು. ಅಸ್ಥಿಪಂಜರದ ಶೋಧಕ್ಕೆ ಇವತ್ತು ನಿರ್ಣಾಯಕ ದಿನ. ಯಾಕಂತಂದ್ರೆ ಕಳೆದ 2 ದಿನಗಳಲ್ಲಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು 6ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ. ಮನುಷ್ಯರದ್ದು ಎನ್ನಲಾದಂತಹ ಮೂಳೆಗಳು. ಅದೇನು ಎತ್ತ ಅದರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಆದ್ರೆ ಮೂಳೆಗಳು ಸಿಕ್ಕಿದ್ದಾವೆ. ಇನ್ನು 7ನೇ ಪಾಯಿಂಟ್ ನಲ್ಲಿ ಅಗೆತಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 6ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಹಾಗಾಗಿ 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗತ್ತಾ? ಒಟ್ಟಲ್ಲಿ ಈ ಒಂದು ಸಮಾಧಿಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ಜಾಗಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಅಗೆತ ನಡೀತಾ ಇರ್ತಕ್ಕಂಥದ್ದು. ಅಸ್ಥಿಪಂಜರದ ಶೋಧಕ್ಕೆ ಇವತ್ತು ನಿರ್ಣಾಯಕ ದಿನ. ಯಾಕಂತಂದ್ರೆ ಕಳೆದ 2 ದಿನಗಳಲ್ಲಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು 6ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ. ಮನುಷ್ಯರದ್ದು ಎನ್ನಲಾದಂತಹ ಮೂಳೆಗಳು. ಅದೇನು ಎತ್ತ ಅದರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಆದ್ರೆ ಮೂಳೆಗಳು ಸಿಕ್ಕಿದ್ದಾವೆ. ಇನ್ನು 7ನೇ ಪಾಯಿಂಟ್ ನಲ್ಲಿ ಅಗೆತಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 6ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಹಾಗಾಗಿ 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗತ್ತಾ? ಒಟ್ಟಲ್ಲಿ ಈ ಒಂದು ಸಮಾಧಿಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ಜಾಗಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಅಗೆತ ನಡೀತಾ ಇರ್ತಕ್ಕಂಥದ್ದು. ಅಸ್ಥಿಪಂಜರದ ಶೋಧಕ್ಕೆ ಇವತ್ತು ನಿರ್ಣಾಯಕ ದಿನ. ಯಾಕಂತಂದ್ರೆ ಕಳೆದ 2 ದಿನಗಳಲ್ಲಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು 6ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ. ಮನುಷ್ಯರದ್ದು ಎನ್ನಲಾದಂತಹ ಮೂಳೆಗಳು. ಅದೇನು ಎತ್ತ ಅದರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಆದ್ರೆ ಮೂಳೆಗಳು ಸಿಕ್ಕಿದ್ದಾವೆ. ಇನ್ನು 7ನೇ ಪಾಯಿಂಟ್ ನಲ್ಲಿ ಅಗೆತಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 6ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಹಾಗಾಗಿ 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗತ್ತಾ? ಒಟ್ಟಲ್ಲಿ ಈ ಒಂದು ಸಮಾಧಿಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ಜಾಗಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಅಗೆತ ನಡೀತಾ ಇರ್ತಕ್ಕಂಥದ್ದು. ಅಸ್ಥಿಪಂಜರದ ಶೋಧಕ್ಕೆ ಇವತ್ತು ನಿರ್ಣಾಯಕ ದಿನ. ಯಾಕಂತಂದ್ರೆ ಕಳೆದ 2 ದಿನಗಳಲ್ಲಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು 6ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ. ಮನುಷ್ಯರದ್ದು ಎನ್ನಲಾದಂತಹ ಮೂಳೆಗಳು. ಅದೇನು ಎತ್ತ ಅದರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಆದ್ರೆ ಮೂಳೆಗಳು ಸಿಕ್ಕಿದ್ದಾವೆ. ಇನ್ನು 7ನೇ ಪಾಯಿಂಟ್ ನಲ್ಲಿ ಅಗೆತಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 6ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಹಾಗಾಗಿ 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗತ್ತಾ? ಒಟ್ಟಲ್ಲಿ ಈ ಒಂದು ಸಮಾಧಿಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ಜಾಗಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಅಗೆತ ನಡೀತಾ ಇರ್ತಕ್ಕಂಥದ್ದು. ಅಸ್ಥಿಪಂಜರದ ಶೋಧಕ್ಕೆ ಇವತ್ತು ನಿರ್ಣಾಯಕ ದಿನ. ಯಾಕಂತಂದ್ರೆ ಕಳೆದ 2 ದಿನಗಳಲ್ಲಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು 6ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ. ಮನುಷ್ಯರದ್ದು ಎನ್ನಲಾದಂತಹ ಮೂಳೆಗಳು. ಅದೇನು ಎತ್ತ ಅದರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಆದ್ರೆ ಮೂಳೆಗಳು ಸಿಕ್ಕಿದ್ದಾವೆ. ಇನ್ನು 7ನೇ ಪಾಯಿಂಟ್ ನಲ್ಲಿ ಅಗೆತಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 6ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಹಾಗಾಗಿ 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗತ್ತಾ? ಒಟ್ಟಲ್ಲಿ ಈ ಒಂದು ಸಮಾಧಿಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ಜಾಗಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಅಗೆತ ನಡೀತಾ ಇರ್ತಕ್ಕಂಥದ್ದು. ಅಸ್ಥಿಪಂಜರದ ಶೋಧಕ್ಕೆ ಇವತ್ತು ನಿರ್ಣಾಯಕ ದಿನ. ಯಾಕಂತಂದ್ರೆ ಕಳೆದ 2 ದಿನಗಳಲ್ಲಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು 6ನೇ ಪಾಯಿಂಟ್ ಅಲ್ಲಿ
ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ, ಮನುಷ್ಯರದ್ದು ಎನ್ನಲಾದಂತಹ ಮೂಳೆಗಳು. ಅದೇನು ಎತ್ತ ಅದರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ, ಆದ್ರೆ ಮೂಳೆಗಳು ಸಿಕ್ಕಿದ್ದಾವೆ. ಇನ್ನು 7ನೇ ಪಾಯಿಂಟ್ನಲ್ಲಿ ಅಗೆತಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 6ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಹಾಗಾಗಿ 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗತ್ತಾ? ಒಟ್ಟಿನಲ್ಲಿ ಈ ಒಂದು ಸಮಾಧಿಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ, ಜಾಗಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಅಗೆತ ನಡೀತಾ ಇರತಕ್ಕಂಥದ್ದು. ಅಸ್ಥಿಪಂಜರದ ಶೋಧಕ್ಕೆ ಇವತ್ತು ನಿರ್ಣಾಯಕ ದಿನ. ಯಾಕಂತಂದ್ರೆ ಕಳೆದ 2 ದಿನಗಳಲ್ಲಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು 6ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ, ಮನುಷ್ಯರದ್ದು ಎನ್ನಲಾದಂತಹ ಮೂಳೆಗಳು. ಅದೇನು ಎತ್ತ ಅದರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ, ಆದ್ರೆ ಮೂಳೆಗಳು ಸಿಕ್ಕಿದ್ದಾವೆ. ಇನ್ನು 7ನೇ ಪಾಯಿಂಟ್ನಲ್ಲಿ ಅಗೆತಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 6ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಹಾಗಾಗಿ 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗತ್ತಾ? ಒಟ್ಟಿನಲ್ಲಿ ಈ ಒಂದು ಸಮಾಧಿಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ, ಜಾಗಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಅಗೆತ ನಡೀತಾ ಇರತಕ್ಕಂಥದ್ದು. ಅಸ್ಥಿಪಂಜರದ ಶೋಧಕ್ಕೆ ಇವತ್ತು ನಿರ್ಣಾಯಕ ದಿನ. ಯಾಕಂತಂದ್ರೆ ಕಳೆದ 2 ದಿನಗಳಲ್ಲಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು 6ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ, ಮನುಷ್ಯರದ್ದು ಎನ್ನಲಾದಂತಹ ಮೂಳೆಗಳು. ಅದೇನು ಎತ್ತ ಅದರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ, ಆದ್ರೆ ಮೂಳೆಗಳು ಸಿಕ್ಕಿದ್ದಾವೆ. ಇನ್ನು 7ನೇ ಪಾಯಿಂಟ್ನಲ್ಲಿ ಅಗೆತಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 6ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಹಾಗಾಗಿ 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗತ್ತಾ? ಒಟ್ಟಿನಲ್ಲಿ ಈ ಒಂದು ಸಮಾಧಿಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ, ಜಾಗಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಅಗೆತ ನಡೀತಾ ಇರತಕ್ಕಂಥದ್ದು. ಅಸ್ಥಿಪಂಜರದ ಶೋಧಕ್ಕೆ ಇವತ್ತು ನಿರ್ಣಾಯಕ ದಿನ. ಯಾಕಂತಂದ್ರೆ ಕಳೆದ 2 ದಿನಗಳಲ್ಲಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು 6ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ, ಮನುಷ್ಯರದ್ದು ಎನ್ನಲಾದಂತಹ ಮೂಳೆಗಳು. ಅದೇನು ಎತ್ತ ಅದರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ, ಆದ್ರೆ ಮೂಳೆಗಳು ಸಿಕ್ಕಿದ್ದಾವೆ. ಇನ್ನು 7ನೇ ಪಾಯಿಂಟ್ನಲ್ಲಿ ಅಗೆತಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 6ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಹಾಗಾಗಿ 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗತ್ತಾ? ಒಟ್ಟಿನಲ್ಲಿ ಈ ಒಂದು ಸಮಾಧಿಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ, ಜಾಗಗಳ ಉತ್ಖನನ ಕುತೂಹಲವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಅಗೆತ ನಡೀತಾ ಇರತಕ್ಕಂಥದ್ದು. ಅಸ್ಥಿಪಂಜರದ ಶೋಧಕ್ಕೆ ಇವತ್ತು ನಿರ್ಣಾಯಕ ದಿನ. ಯಾಕಂತಂದ್ರೆ ಕಳೆದ 2 ದಿನಗಳಲ್ಲಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು 6ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ, ಮನುಷ್ಯರದ್ದು ಎನ್ನಲಾದಂತಹ ಮೂಳೆಗಳು. ಅದೇನು ಎತ್ತ ಅದರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ, ಆದ್ರೆ ಮೂಳೆಗಳು ಸಿಕ್ಕಿದ್ದಾವೆ.